अथ होवाच इंद्रद्युम्नं भाल्लवेयम् वैयाघ्रपद्या आपन्न ಇಲ್ಲ ಕಂತಮ ಅಂಪಣ ಅಡು ಅಡು ಅಡವಂಡ್ರನೆ ಅಡವಂಡ್ರನೆ ಇಲ್ಲ ಅಡವಂಡ್ರ वैयाघ्रपद्या कंतमात्मानुपासयति वैयाघ्रपद्या कंतमात्मानुपासयति वायुमेव भगवो राजन्निति होवाच एष वै पृथग्वर्त्मात्मा वैश्वानरः कंतमात्मानुपास्ये तस्मात् त्वां पृथग्बलयः आयन्ति पृथग्रथश्रेणयो अनुयन्ति अच्छन्नं पश्यसि प्रियम् अच्छन्नं पश्यति प्रियम् भवत्यस्य ब्रह्मवर्चसं कुले एवमेतमात्मानं वैश्वानरमुपास्ते प्राणस्तेष आत्मनैति होवाच प्राणश्च उदक्रमिष्यत् यन्मान्नागमिष्य इति अथ होवाच इंद्रद्युम्नं भाल्लवेयं वैयाघ्रपद्या कंत्वमात्मानोपासयति वायुमेव भगवो राजन्निति होवाच एष वै पृथग्वर्त्मात्मा वैश्वानरः यन्तुमात्मानमुपास्ते तस्मात् त्वां पृथग्बलय आयन्ति पृथग्श्रेणयो अनुयन्ति अच्छन्नं पश्यति प्रियम् अत्यन्नं पश्यति प्रियं भवति अस्य ब्रह्मवर्चसं कुले एतमेव आत्मानं वैश्वानरमुपास्ते प्राणस्तेष आत्मनिति होवाच जन्मान्नाधिगमिष्यति अथ ह उवाच इंद्रद्युम्नं भाल्लवेयं वैयाघ्रपद्या कं वैयाघ्रपद्यः वैयाघ्रपद्या कं त्वम् आत्मानम् उपास्ये इति वायुम् एव भगवः राजन् इति ह उवाच एषः वै पृथग्वर्त्मात्मा आत्मा वैश्वानरः यं त्वम् आत्मानम् उपास्ये तस्मात् त्वां पृथग्बलयः आयन्ति पृथग्रथश्रेणयः अनुयन्ति अच्छि अन्नं पश्यसि प्रियम् अस्ति अन्नं पश्यति प्रियं भवति अस्य ब्रह्मवर्चसं कुले यः एतम् एवम् आत्मानं वैश्वानरम् उपास्ते प्राणः तु एषः आत्मनः इति ह उवाच प्राणः ते उदक्रमिष्यत् यत् मां न आगमिष्यः इति पृथग्वर्त्मात्मा ಒಂದೇ ಪದ ಹೌದು ಪೃಥಗ್ವರ್ತ್ಮ ಆತ್ಮ ಅಲ್ಲ ಪೃಥಗ್ವರ್ತ್ಮಾತ್ಮ ಒಂದೇ ಪದ ಪೃಥಗ್ವರ್ತ್ಮಾತ್ಮ ಅಥ ಅನಂತರ ಆದ್ಮೇಲೆ ಸತ್ಯಯಜ್ಞ ಪೌಲುಷಿ ಆದ್ಮೇಲೆ ಸತ್ಯಯಜ್ಞ ಪೌಲುಷಿ ಆದಿತ್ಯರನ್ನೇ ವೈಶ್ವಾನರ ಅಂತ ಭಾಷೆ ಮಾಡ್ತಿದ್ದ ಆದಿತ್ಯ ವೈಶ್ವಾನರ ಅಲ್ಲ ಕಣಪ್ಪ ಆದಿತ್ಯ ವೈಶ್ವಾನ ಕಣ್ಣು ಅಂತ ಮೊದಲು ಪ್ರಾಚೀನ ಶಾಲಾ ಉಪಮನ್ಯವ ದ್ವಿಲೋಕವನ್ನೇ ವೈಶ್ವಾನರ ಅಂತ ಭಾಷೆ ಮಾಡ್ತಿದ್ದ ದ್ವಿಲೋಕ ಪೂರ್ತಿ ವೈಶ್ವಾನರ ಅಲ್ಲಪ್ಪ ಅಲ್ಲಿ ವೈಶ್ವಾನರ ಆತ್ಮ ತಲೆ ಅಂತ ಹೇಳ್ದ ಈಗ ಮೂರನೇವನು ಯಾರು ಇಂದ್ರದ್ಯುಮ್ನ ಭಾಲ್ಯವೇಯ ಅಂತ ಅವನಿಗೆ ವೈಯಾಘ್ರಪದ್ಯ ಗೋತ್ರದವನು ವ್ಯಾಘ್ರಪದಿ ಅಂತ ಗೋತ್ರ ಆ ಗೋತ್ರದ ಹೊರಟುಗಳಿಂದ ವೈಯಾಘ್ರಪದ್ಯ ವ್ಯಾಘ್ರಪದಿ ಬದರ ಇವನು ತಂದೆ ಹೆಸರು ಪದ್ಯ ವೈಯಾಘ್ರಪದ್ಯನೇ ಯಾವುದನ್ನು ನೀನು ವೈಶ್ವಾನರ ಅಂತ ಉಪಾಸನೆ ಮಾಡುತ್ತಿದ್ಯಾ ಅಂತ ಕೇಳ್ದ ಪೂಜ್ಯರೇ ವಾಯುವನ್ನೇ ನಾನು ವೈಶ್ವಾನರ ಅಂದ್ಕೊಂಡ್ಬಿಟ್ಟಿದ್ದೀನಿ ಅಂತಂದ ನ್ಯಾಯವಾಗಿ ಅವನಿಗೆ ಅವಾಗಲೇ ಗೊತ್ತಾಗಬೇಕಾಗಿತ್ತು ದ್ವಿಲೋಕ ವೈಶ್ವಾನರ ಅಂದಾಗ ತಲೆ ಆದಿತ್ಯನ ವೈಶ್ವಾನರ ಅಂದಾಗ ವೈಶ್ವಾನರ ಕಣ್ಣೋದು ಅಂದಂದಾಗಲೇ ಓಹೋ ನಾನು ಅನ್ಕೋಬಾರ್ದು ಆದ್ರೂ ಕೂಡ ಅವನು ಹೇಳ್ದ ಪೂಜ್ಯರೇ ನಾನು ಸಮಷ್ಟಿ ವಾಯು ಅಖಂಡ ವಾಯುವನ್ನೇ ವೈಶ್ವಾನರ ಅಂತ ಉಪಾಸನೆ ಮಾಡ್ತಾ ಇದ್ದೀನಿ ತಪ್ಪ ಅಂತ ಕೇಳ್ದ ಅಯ್ಯೋ ಅದಕ್ಕೆ ಹೇಳ್ದ ಇದು ಪೃಥಗ್ ವರ್ತಮಾತ್ಮ ನಿಮ್ಗೆ ಹೆಸರು ಪೃಥಕ್ ಅಂದ್ರೆ ನಾನಾ ಪ್ರಕಾರವಾದ ವರ್ತಮಾನ ಮಾರ್ಗ
ಅಂದ್ರೆ ವಾಯುವಿಗೆ ಆವಹ ಸಂವಹ ಅನುವಹ ಉದ್ವಹ ಅಂತ ಹೇಳಿ ಅನೇಕ ಪ್ರಕಾರ ಬೀಸುವನು ವಾಯು. ವಾಯುವಿನ ಸಂಚಾರ ಅನೇಕ ಹೀಗ್ ಬೀಸತ್ತೆ, ಹೀಗೀಗ್ ಬೀಸತ್ತೆ, ಹೀಗೀಗ್ ಬೀಸತ್ತೆ, ಸುತ್ಕೊಂಡು ಬೀಸತ್ತೆ ಅಂತ ಹೇಳಿ. ವರ್ತಮ ಅಂದ್ರೆ ಮಾರ್ಗ, ಪೃಥಕ್ ಅಂದ್ರೆ ಬೇರೆ 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 ಬೇರೆಯಾದ ಮಾರ್ಗವೇ ಆತ್ಮನ ಸ್ವರೂಪ ಅಂತ. ಬೇರೆ ಬೇರೆಯಾದ ಮಾರ್ಗವೇ ಯಾವಾತನಿಗೆ ಸ್ವರೂಪವೋ ಅವನು ಪೃಥಕ್ ವರ್ತಮಾತ್ಮ, ಆ ಸ್ವರೂಪದವನು ಅಂತದ್ದ. ಇವನು ಆ ರೀತಿಯಾದ ವೈಶ್ವಾನರ ಇವನು ಯಾರನ್ನು ನೀನು ಉಪಾಸನೆ ಮಾಡುತ್ತಿದೆಯೋ ಅಂಥವನು ಅಂತ ಹೇಳ್ದ. ಆದ್ರಿಂದ ನೀನು ಅದನ್ನೇ ವೈಶ್ವಾನರ ಉಪಾಸನೆ ಮಾಡುವುದರಿಂದ ನಿನಗೆ ಪೃಥಕ್ ಬಲಯ, ನಾನಾ ಪ್ರಕಾರಗಳ ಆನೆ, ಕುದುರೆ, ಬೇರೆ ಬೇರೆ ಎಲ್ಲಾ ಬಲಗಳು ನಿನಗೆ ಸೇರ್ಕೊಂಡಿದೆ. ಒಂದು ರಸಶ್ರೇಣಯ, ನೀನು ಎಲ್ಲಿಗಾದ್ರೂ ಹೊರಟ್ರೆ ಅಕ್ಕಪಕ್ಕದಲ್ಲಿ ಮುಂದೆ ಹಿಂದೆ ನಿನ್ಗೆ ರಸಗಳು ಸಾಲು ಹೋಗ್ತಾ ಇರತ್ತೆ ನಿನ್ನ ಹಿಂದೆ ಮುಂದೆ. ಯಾಕಂದ್ರೆ ಈ ವಾಯುವನ್ನೇ ನೀನು ವೈಶ್ವಾನರ ಉಪಾಸನೆ ಮಾಡಿದ್ದರ ಫಲವಾಗಿ ಅದು ಏಕದೇಶವಾದ್ರೂ ಅಷ್ಟಕ್ಕೂ ಒಂದು ಫಲ ಉಂಟಾಗಿ ನಿನಗೆ ಇಂಥ ವಿಶೇಷ ಫಲ ಉಂಟಾಗಿದೆ ಅಂತಂದ. ಆಮೇಲೆ ಅಚ್ಚಿ ಅನ್ನವನ್ನು ತಿನ್ನುವನಾಗಿದ್ದೀಯಾ, ಪ್ರಿಯವಾದದ್ದನ್ನು ಕಾಣುವನಾಗಿದ್ದೀಯಾ. ನೀವು ಯಾರು ಹೀಗೆ ಉಪಾಸನೆ ಮಾಡ್ತಾರೋ ಅವನು ಅನ್ನವನ್ನು ತಿಂತಾನೆ, ಪ್ರಿಯವನ್ನು ಕಾಣ್ತಾನೆ. ಇವನ ಕುಲದಲ್ಲಿ ಬ್ರಹ್ಮವರ್ಚಸ್ಸುಗಳಾದವರೇ ಹುಟ್ಟುತ್ತಾರೆ ಅಂತ ಹೇಳಿ ಯಾರು ಹೀಗೆ ಉಪಾಸನೆ ಮಾಡ್ತಾನೋ ಅಂತ ಹೇಳ್ಬಿಟ್ಟು. ಆದ್ರೆ ಇದು ವೈಶ್ವಾನರಾತ್ಮನ ಪ್ರಾಣ ಇದೆ ಹೊರತು ಪೂರ್ತಿ ವೈಶ್ವಾನರಾತ್ಮ ಸ್ವರೂಪ ಅಲ್ಲ. ಪ್ರಾಣಸ್ತು ಏಷಃ ಆತ್ಮನಃ ವೈಶ್ವಾನರಾತ್ಮನಃ. ಈ ಸಮಷ್ಟಿ ವಾಯು ಎಂಬುವ ಆತನು ವೈಶ್ವಾನರಾತ್ಮನ ಪ್ರಾಣವಾಗಿದ್ದಾನೆ ಅಂತ ತಿಳ್ಕೊಳ್ಬೇಕು. ಯಾರಾದ್ರೂ ವೈಶ್ವಾನೋಪಾಸಕವನ್ನು ಬಂದ್ಬಿಟ್ಟು ನಿನ್ನ ಪ್ರಾಣ ಹೊಟ್ಟೋಗಿ ಅಂತ ಹೇಳ್ಬಿಟ್ಟಿದ್ರೆ ನಿಮ್ ಪ್ರಾಣ ಹೋಗ್ಬಿಡ್ತಿತ್ತು. ಆದ್ರೆ ನಾನು ಆ ರೀತಿ ಹೇಳೋದಿಲ್ಲ. ನೀನು ಒಳ್ಳೆ ಅಂತ ಬಂದಿದ್ದು ಅದು ಒಂದು ಪಾರ್ಟು. ವಾಯು ಎಂಬುವ ಆತನು ಕೂಡ ವೈಶ್ವಾನರಾತ್ಮನ ಒಂದು ಭಾಗವೇ ಹೊರತು ಪೂರ್ತಿ ವಾಯುವೇ ವೈಶ್ವಾನರ ಅಲ್ಲ. ಅಥೋವಾಚ ಇಂದ್ರದ್ಯುಮ್ನಂ ಬಾಲ್ಯವೇಯಂ. ಆಮೇಲೆ ಇಂದ್ರದ್ಯುಮ್ನ ಎಂಬ ಭಲ್ಲವಿಯ ಮಗಳ ಅಂದ್ರೆ ಬಾಲ್ಯವೇಯ, ಅವನನ್ನು ಕುರಿತು ಹೇಳ್ದ. ವೈಯಾಗ್ರ ಪದ್ಯ ಕಂತುಮಾತ್ಮಾನ ಉಪಾಸ್ಯ ಇತ್ಯಾದಿ ಸಮಾನ. ಈ ಭಾಷೆಗೆ ವೈಯಾಗ್ರ ಪದ್ಯ ಅರ್ಥ ಬರೀಲೇ ಇಲ್ಲ. ಅದು ಗೋತ್ರವ, ಅದು ವ್ಯಾಘ್ರಪದಿಯ ಮಗನಾದ ವೈಯಾಗ್ರ ಪದ್ಯನೋ ಏನು ಗೊತ್ತಾಗಲ್ಲ. ಯಾರನ್ನು ನೀನು ವೈಶ್ವಾನರ ಉಪಾಸನೆ ಮಾಡ್ತಾ ಇದೀಯಪ್ಪ ಅಂತ ಹಿಂದಿನ ಪರ್ಯಾಯ ಹೇಳಿದ ಹಾಗೆ ಇದಕ್ಕೂ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಪೃಥಗ್ ವರ್ತ್ಮ ನಾನಾವರ್ತ್ಮಾನಿ ಯಸ್ಯ ವಾಯೋಃ ಆವಹ ಉದ್ವಹಾದಿ ಭೇದೈಃ ವರ್ತಮಾನಸ್ಯ ಸೋಯಂ ಪೃಥಗ್ ವರ್ತ್ಮಾತ್ಮ ವಾಯುಃ. ಪೃಥಗ್ ವರ್ತ್ಮ ಅಂದ್ರೆ ನಾನಾ ಪ್ರಕಾರದ ಮಾರ್ಗಗಳು, ದಾರಿಗಳು. ಬಾಯಿಗಿಂತ ಕಡೆ ಹೋಗಕ್ಕಾಗಲ್ಲ ಅಂದ್ರೆ ಇದು ಕಿಟಕಿನೂ ಬೀಸ್ತಾನೆ, ಬಾಗಿಲು ಬೀಸ್ತಾನೆ, ಬೀಸ್ತಾನೆ. ಏನ್ ಮಾಡಿದ್ರು? ಆವಹ ಎಲ್ಲಾ ಕಡೆಗೂ ಬೀಸುವನು, ಉದ್ವಹನ ಮೇಲಕ್ಕೆ ಬೀಸುವನು. ಇದೇ ಮುಂದಾದ ಭೇದಗಳಿಂದ ಈ ವಾಯು ಅನೇಕ ಪ್ರಕಾರವಾದ ಮಾರ್ಗವುಳ್ಳವನಾಗಿದ್ದಾನೆ. ಆದ್ದರಿಂದ ನಿಮಗೆ ಪೃಥಗ್ವರ್ತಾತ್ಮ ಅಂತ ಹೆಸರು. ತಸ್ಮಾ ಪೃಥಗ್ವರ್ತಾತ್ಮನಃ ವೈಶ್ವಾನರಸ್ಯ ಉಪಾಸನಾತ್ ಪೃಥಕ್ ನಾನಾ ದಿಕ್ಕಾಃ ತ್ವಾಂ ಬಲಯಃ ವಶ್ಚ ಅನ್ನಾದಿ ಲಕ್ಷಣಾಃ ಬಲಯಃ ಆಯಂತಿ ಆಗಚ್ಚಂತಿ. ನೀನು ಪೃಥಗ್ವರ್ತಾತ್ಮನಾದ ವೈಶ್ವಾನರನ ಉಪಾಸನೆ ಮಾಡಿದ್ರಿಂದ ನಿನಗೆ ನಾನಾ ದಿಕ್ಕುಗಳಲ್ಲಿರುವ ಉತ್ತರ ದೇಶದ ಕಂಬಳಿಗಳು, ದಕ್ಷಿಣ ದೇಶದ ಬೇರೆ ಬೇರೆ ಸೀರೆಗಳು, ಅಥವಾ ಮಂಚಗಳು, ಪಶ್ಚಿಮ ದೇಶದ್ದು, ಪೂರ್ವ ದೇಶದ್ದು ಎಲ್ಲಾ ದಿಕ್ಕಿನಲ್ಲಿರ್ತಕ್ಕಂಥ ವಿಶೇಷವಾದ ವಸ್ತ್ರಗಳು, ಅನ್ನಗಳು ಮುಂತಾದ ಬಲಗಳೆಲ್ಲ ನೀವು ಬಂದ್ ಬೀಳ್ತಾ ಇದೆ. ಅವರವರಾಗಿ ಬಂದ್ ಕೊಟ್ಟು ಹೋಗ್ತಾ ಇದ್ದಾರೆ. ನಿಮ್ಗೆ ಯಾಕೆ ಗೊತ್ತಾಗಿಲ್ಲ. ಅದನ್ನ ಇವ್ರು ಹೇಳ್ತಿದ್ದಾರೆ. ಪೃಥಗ್ವರ್ತಾತ್ಮನ ಉಪಾಸನೆ ಮಾಡಿದ್ರೆ ಹಿಂಗ್ ಆಗ್ತಿರೋದು. ಅವನು ಏನೋ ಕೊಡ್ತಾ ಇದ್ದಾನೆ ಅಷ್ಟೇ ಅನ್ಕೊಂಡು ಹೊರತು ಗೊತ್ತಿರ್ಲಿಲ್ಲ. ಪೃಥಗ್ ರಥಶ್ರೇಣಯ ರಥಪಂಚಯ ಅಪಿ ತ್ವಾಂ ಅನುಯಂತಿ. ಬೇರೆ ಬೇರೆಯಾಗಿ ರಥದ ಸಾಲುಗಳು ಕೂಡ ನಿನ್ನನ್ನು ಹಿಂಬಾಲಿಸುತ್ತವೆ. ನೀನು ಹೊರಟ್ರೆ ಹಿಂದ್ಗಡೆ 20-35 ರಥಗಳು, ಮುಂದೆ 20 ರಥಗಳು, ಪಕ್ಕಕ್ಕೆ ಎಲ್ಲಾ ಕಡೆಯೂ ನಿನ್ನ ಮರ್ಯಾದೆಗಾಗಿ ಹೋಗ್ತಾ ಇದೆಯಲ್ಲ, ಇದೇ ಕಾರಣ. ಹಾಗಾದ್ರೆ ಒಂದು ಏಕದೇಶಕ್ಕೆ ಇಷ್ಟ ಆದ್ರೆ ಪೂರ್ತಿ ವೈಶ್ವಾನೋಪಾಸನೆ ಮಾಡುವ ರಾಜನಿಗೆ ಎಷ್ಟು ಬೇಡ ಅಲ್ವಾ? ರಥದ ಶ್ರೇಣಿಗಳು, ಸಾಲುಗಳು ನಿನ್ನನ್ನ ಅನುಸರಿಸುತ್ತಿವೆ, ಹಿಂಬಾಲಿಸುತ್ತಿವೆ ಅಂತ. ಆಮೇಲೆ ಅಚ್ಛನ್ನಂ ಇತ್ಯಾದಿ ಸಮಾನ.
अच्छन्दम् इत्यादि समानम् ಹಿಂದೆ ಅಚ್ಚನ್ನಂ ಪಶ್ಯತಿ ಪ್ರಿಯಂ ಅನ್ನೋದಕ್ಕೆ ಹಿಂದಿಂತ ಅರ್ಥ ಮಾಡ್ಕೊಳ್ಳಿ. ಅನ್ನವನ್ನು ತಿನ್ನುವನಾಗಿದ್ದೀಯ, ದೀಪ್ತಾಗ್ನಿ ಆರೋಗ್ಯವಂತನಾಗಿದ್ದೀಯಾ, ಪ್ರಿಯವಾದದ್ದನ್ನು ಕಾಣುವನಾಗಿದ್ದೀಯಾ ಅಂತ ಹೇಳಿ ಹಿಂದಿನಂತೆಯೇ ಈ ವಾಕ್ಯಕ್ಕೆ ಅರ್ಥ ಮಾಡ್ಕೊಳ್ಳಿ ಎಂದ್ರು. ಪ್ರಾಣಸ್ತು ಏಷಃ ಆತ್ಮನಃ ಇತಿ ಹೋವಾಚ. ಪ್ರಾಣಸ್ತು ಏಷ ಆತ್ಮನಃ ಇತಿ ವಾಚ. ಆದರೆ ಈತನು ಪ್ರಾಣ ವೈಶ್ವಾನರಾತ್ಮನ ಪ್ರಾಣ ಅಂತ ನೀವು ತಿಳ್ಕೋಬೇಕೆ ಹೊರತು ಇವನೇ ವೈಶ್ವಾನರಾತ್ಮ ಪೂರ್ತಿ ಅಲ್ಲ. ಏಷಃ ಈತನು ಈ ವಾಯುವು ವೈಶ್ವಾನರಾತ್ಮನ ಪ್ರಾಣ. ನಮಗೆ ಹೇಗೆ ಒಂದು ಪ್ರಾಣ ಇದೆಯೋ ಸಮಷ್ಟಿ ಇಡೀ ವಿಶ್ವಾತ್ಮನಾದ ವೈಶ್ವಾನರಾತ್ಮನಿಗೆ ಸಮಷ್ಟಿ ವಾಯುವೇ ಪ್ರಾಣ. ಪ್ರಾಣ ವಾಯುವೇ ಪ್ರಾಣ ಅಂದ್ರೆ ಪ್ರಾಣ ಹೋಗೋ ಪ್ರಶ್ನೆಯೇ ಇಲ್ಲ. ಪ್ರಾಣದಿಂದ ಹೋಗುತ್ತೆ, ವಾಯುವಿಂದ ಹೋಗುತ್ತೆ. ಅಧ್ಯಾತ್ಮವಾದ ವಾಯು ಆದ್ರೆ ಹೋಗ್ಬಿಡುತ್ತೆ ಪ್ರಾಣ. ಅಧ್ಯಾತ್ಮ ಪರಿಚ್ಛಿನ್ನ ಪ್ರಾಣ ಹೋಗೋದಿಂತು. ಸಮಷ್ಟಿ ವಿಶ್ವದಲ್ಲಿರುವ ಪ್ರಾಣ ವಾಯು ಅಂತ ಹೋಗುತ್ತೆ. ಪ್ರಾಣಸ್ಥೇ ತವ ಉದಕ್ರಮಿಷ್ಯತ್ ಉತ್ಕ್ರಾಂತೋ ಅಭವಿಷ್ಯತ್ ಜನ್ಮಾನ್ ನಾಗಮಿಷ್ಯ ಇತಿ. ನನ್ನನ್ನು ನೀನು ಕುರಿತು ಬರದೇ ಹೋಗಿದ್ದು ವಾಯುವನ್ನೇ ವೈಶ್ವಾನರ ಉಪಾಸನೆ ಮಾಡ್ತಾ ಇದ್ದು ಅಕಸ್ಮಾತ್ ಯಾರಾದ್ರು ಸಮಷ್ಟಿ ವೈಶ್ವಾನ ಉಪಾಸಕ ಹತ್ರ ಬಂದು ನಿನ್ನ ಉಪಾಸನೆ ನೋಡಿ ನಿನ್ನ ಪ್ರಾಣ ಹೊರಟೋಗ್ಲಿ ಅಂತ ಅಂದ್ಬಿಟ್ಟಿದ್ರೆ ನಿನ್ನ ಪ್ರಾಣ ಹೊರಟೋಗ್ಬಿಡ್ತಿತ್ತು. ನಾನು ಹಾಗೆ ಹೇಳೋದಿಲ್ಲ. ಒಳ್ಳೆ ಕೆಲಸ ಮಾಡಿದೆ, ನನ್ನ ಹತ್ರ ಬಂದಿದ್ದು ಒಳ್ಳೇದಾಯ್ತು. ನಿಮ್ ಕೇವಲ ಪ್ರಾಣನೇ ಹೊತ್ತು ಪೂರ್ತಿ ವೈಶ್ವಾನ ಅಲ್ಲ ಅಂತ ತಿಳಿಸ್ಕೊಟ್ಟ. ನೆಕ್ಸ್ಟ್ ಇವನಂತ ಹೇಳ್ದ ಅಥ ಹೋವಾಚ ಜನಗುಂ ಶಾರ್ಕರಾಕ್ಷ ಕಂತಮಾತ್ಮಾನಮುಪಾಸೈತಿ ಆಕಾಶಮೇವ ಭಗವೋ ರಾಜನ್ನಿತಿ ಹೋವಾಚ. ಏಷ ವೈ ಬಹುಲ ಆತ್ಮ ವೈಶ್ವಾನರಃ ಯಂತಮಾತ್ಮಾನಮುಪಾಸ್ಯೆ ತಸ್ಮಾತ್ ತ್ವಂ ಬಹುಲೋಸಿ ಪ್ರಜಯಾಚ ಧನೇನ ಚ ಅಚ್ಛನ್ನಂ ಪಶ್ಯಸಿ ಪ್ರಿಯಂ ಅಚ್ಛನ್ನಂ ಪಶ್ಯತಿ ಪ್ರಿಯಂ ಭವತ್ಯಸ್ಯ ಬ್ರಹ್ಮವರ್ಚಸಂ ಕುಲೇ ಏತಮೇವಮಾತ್ಮಾನಂ ವೈಶ್ವಾನರಮುಪಾಸ್ತೆ ಸಂದೇಹಸ್ತು ಏಷ ಆತ್ಮನಃ ಇತಿ ಹೋವಾಚ. ಸಂದೇಹಸ್ತೆ ವಿಶೀರ್ಯತ್ ನಾಗಮಿಷ್ಯೈತಿ. ಹ ಉವಾಚ ಜನಂ ಶಾರ್ಕರಾಕ್ಷ್ಯ ಕಂ ತ್ವಂ ಆತ್ಮಾನಂ ಉಪಾಸ್ಯೆ ಇತಿ ಆಕಾಶಂ ಏವ ಭಗವಃ ರಾಜನ್ ಇತಿ ಹ ಉವಾಚ. ಏಷಃ ವೈ ಬಹುಲಃ ಆತ್ಮಾ ವೈಶ್ವಾನರಃ ಯಂ ತ್ವಂ ಆತ್ಮಾನಂ ಉಪಾಸ್ಯೆ ತಸ್ಮಾತ್ ತ್ವಂ ಬಹುಲಃ ಅಸಿ ಪ್ರಜಯಾ ಚ ಧನೇನ ಚ अच्छी अन्नं पश्यसि प्रियं अत्ति अन्नं पश्यति प्रियं भवति अस्य ब्रह्मवर्चसं कुले यः एतम् एवम् आत्मानं वैश्वानरम् उपास्ते संदेहः तु एषः आत्मनः इति ह उवाच. संदेहः ते व्यशीर्यत् यत् मां न ಆಗಮಿಷ್ಯಃ ಇತಿ. ಆಮೇಲೆ ಅಂದ್ರೆ ಇಂದ್ರಜುಮ್ನ ಬಾಲ್ಯವೇ ಆದಮೇಲೆ ಜನ ಶಾರ್ಕರಾಕ್ಷ ಅಂತ, ಜನ ಅಂತ ಹೆಸರು ಜನ ಅಂತ ಹೆಸರು ಆಶ್ಚರ್ಯ ಆಗಿದೆ. ಶರ್ಕರಾಕ್ಷವರು ಶಾರ್ಕರಾಕ್ಷ. ಅವನತ್ರ ಕೇಳ್ತಾ ಇದ್ದಾನೆ ರಾಜ, ನೀನು ಯಾವುದನ್ನು ವೈಶ್ವಾನರ ತಿಳಿದಿದೆಯಪ್ಪ ಅಂತ ಕೇಳ್ದ. ಅದಕ್ಕೆ ಆಕಾಶವನ್ನೇ, ಸಮಷ್ಟಿ ಆಕಾಶವನ್ನೇ ವೈಶ್ವಾನರ ಅಂತ ಉಪಾಸನೆ ಮಾಡ್ತಾ ಇದ್ದೀನಿ ಅಂತ ಅವನು ಉತ್ತರ ಕೊಟ್ಟ. ಅದು ಇವನು ಆಕಾಶ ವೈಶ್ವಾನರ ಅಂತಿದ್ದೀರ, ಇದು ಬಹುಲ ಗುಣೋಪೇತವಾದ ಒಂದು ಭಾಗ. ಇದು ಗುಣ ಬಹುಲ ಅಂತ. ವಾಯುವಿಗೆ ಗುಣ ಏನೋ ಪ್ರಸಗ್ಗೊತ್ತಾತ್ಮ, ಆದಿತ್ಯನ ಗುಣ ಏನೋ ವಿಶ್ವರೂಪ ಅಂತ, ದ್ವಿಲೋಕ ಗುಣ ಏನೋ ಸುತೇಜ ಅಂತ. ದ್ವಿಲೋಕ ಸುತೇಜ ಅದು ತಲೆ, ಆದಿತ್ಯ ವಿಶ್ವರೂಪ ಅದು ಕಣ್ಣು, ವಾಯು ಪ್ರಸಗ್ಗೊತ್ತಾತ್ಮ ಅವನು ಪ್ರಾಣ. ಇವಾಗ ಆಕಾಶ ಬಹುಲ ಗುಣೋಪೇತವಾಗಿರ್ತಕ್ಕಂಥದ್ದು, ಅದು ನಡುಮೈ. ನಡುಮೈ ಅಂದ್ರೆ ಕತ್ತಿಂದ ಕೆಳಗೆ, ಈ ಕಾಲಿನ ಸೊಂಟದಿಂದ ಮೇಲಕ್ಕೆ ಆ ನಡುಭಾಗ ಇದೆಯಲ್ಲ, ಅದು ವೈಶ್ವಾನರಾತ್ಮ ನಡುಭಾಗ ಆಕಾಶ. ಇದಕ್ಕೆ ಬಹುಲ ಅಂತ ಒಂದು ಗುಣ. ಬಹುಲ ಅಂದ್ರೇನು? ವ್ಯಾಪಕ. ಆಕಾಶದ ವ್ಯಾಪಕತ್ವ ಎಷ್ಟು ಹೇಳ? ಆಕಾಶ ಎಲ್ಲಿ ಮುಗಿದು ತೋರ್ಸಕ್ಕಾಗತ್ತ?
ಈ ಆಕಾಶದಲ್ಲೇ ಎಲ್ಲವೂ ಇರೋದ್ರಿಂದ ಬಹುಲ ಅಂತ ಆಕಾಶಕ್ಕೆ ಒಂದು ಗುಣ. ವೈಶ್ವಾನರ ಇವನು ಬಹುಲ ಗುಣವಂತ ವೈಶ್ವಾನರ. ಯಾರನ್ನ ನೀನು ಆಕಾಶವನ್ನ ವೈಶ್ವಾನರ ಉಪಾಸನೆ ಮಾಡ್ತಿದ್ಯೋ ಅದು ಬಹುಲ ಗುಣೋಪೇತವಾದ ವೈಶ್ವಾನರ. ಅದ್ರ ನೀನು ಪ್ರಜೆಗಳಿಂದಲೂ ಪಶುಗಳಿಂದಲೂ ಧನದಿಂದಲೂ ಬಹಳವಂತರಾಗಿದೆಯಾ ನೀನು. ಪ್ರಜೆಯ ಧನೇನ. ಮಕ್ಕಳು ತುಂಬಾ ಇದ್ದಾರೆ, 8-10 ಜನ ಮಕ್ಕಳು. ಐಶ್ವರ್ಯ ಕೂಡ ಕೋಟಿಗಟ್ಟಲೆ ಐಶ್ವರ್ಯ. ಯಾಕೆ ಹೇಳು? ಬಹುಲ ಗುಣೋಪಾಸನೆ ಮಾಡಿದ. ಐಶ್ವರ್ಯ ಬೇಕು, ಏನ್ ಮಾಡ್ಬೇಕು? ವೈಶ್ವಾನರ ಉಪಾಸನೆಯಲ್ಲಿ ಆಕಾಶವನ್ನ ಬಹುಲ ಗುಣದಿಂದ ಕೂಡಿದ್ದು ಅಂತ ಮಾಡ್ಬೇಕು. ವೈಶ್ವಾನ ಅದು ಪಾಠ ಅಡಿ ವೈಶ್ವಾನರ ಅಲ್ಲ. ವಿಶ್ವಾನರ ದೊಡ್ಡವನು, ಅವನು ವಿಶ್ವಾತ್ಮನಾಗಿರ್ತಕ್ಕವನು. ಅದರ ಒಂದು ಭಾಗವಾದ ಆಕಾಶವನ್ನ ಸಂದೇಹ ನಡುಮಯಿ ಅದು ಬಹುಲ ಗುಣೋಪೇತವಾದದ್ದು ಅಂತ ಉಪಾಸನೆ ಮಾಡಿದ್ರೆ ಅವನು ಪ್ರಜೆಗಳಿಂದಲೂ ಬಹಳವಾಗ್ತಾನೆ, ಧನದಿಂದಲೂ ಬಹಳವಾಗುತ್ತಾನೆ, ಅನ್ನವನ್ನು ತಿನ್ನುವನಾಗುತ್ತಾನೆ, ಆರೋಗ್ಯವಂತನಾಗ್ತಾನೆ, ಪ್ರಿಯವನ್ನು ಕಾಣುತ್ತಾನೆ. ನೀನು ಹಾಗೆ ಇದೆಯಾ? ಅನ್ನ ತಿಂತಿದ್ಯಾ, ಪ್ರಿಯವನ್ನು ಕಾಣ್ತಾ ಇದೀಯಾ? ಹೀಗೆ ಯಾರು ಮಾಡ್ತಾರೋ ಅವರು ಅನ್ನ ತಿಂತಾನೆ, ಪ್ರಿಯವನ್ನು ಕಾಣ್ತಾನೆ ಅಂತಂದ. ಇಷ್ಟು ಹೇಳ್ಬಿಟ್ಟು ಯಾರು ಈ ವೈಶ್ವಾನ ಉಪಾಸನೆ ಮಾಡ್ತಾನೋ ಅವ್ರಿಗೆ ಫಲ ಅಂತ ಹೇಳಿ ಆಮೇಲೆ ಇದು ತು ಏಷಃ ಆತ್ಮನಃ ಸಂದೇಹ. ಇದು ವೈಶ್ವಾನ ಆತ್ಮ ನಡುಮೈ. ಇದು ಸಂದೇಹನ ನಡುಮೈ. ನಿಮ್ಮ ಶರೀರ ಹೇಗೆ ಒಂದು ನಡು ಭಾಗ ಅಂತಿದ್ಯೋ ಆ ರೀತಿ ಆ ವೈಶ್ವಾನ ಆತ್ಮ ನಡುಮೈ ಇದು ಅಂತಂದ. ಯಾರಾದ್ರೂ ವೈಶ್ವಾನ ಉಪಾಸಕ, ಸಮಷ್ಟಿ ವೈಶ್ವಾನ ಉಪಾಸಕ ಬಂದು ನಿನ್ನನ್ನ ಬರೀ ಆಕಾಶವಷ್ಟನ್ನೇ ವೈಶ್ವಾನರ ಅಂತ ಉಪಾಸನೆ ಮಾಡ್ತಾ ಇರುವ ಅಪರಾಧದಿಂದ ನಿನ್ನ ನಡು ಭಾಗ ಸೀರು ಹೋಗಲಿ ಅಂದ್ಬಿಟ್ಟಿದ್ರೆ ಒಡೆದೋಗ್ಬಿಡ್ತಿತ್ತು. ಒಳ್ಳೆ ಕೆಲಸ ಮಾಡದೆ ಅಷ್ಟೇ. ಬರೀ ಆಕಾಶವನ್ನೇ ವಿಶ್ವಾನ ಮಾಡಬಾರ್ದು. ಆಕಾಶವನ್ನ ಸಂದೇಹ ಬಹುಲ ನಡುಮೈ ಅಂತ ಹೇಳಿ ಭಾವನೆ ಮಾಡ್ಬೇಕೆ ಹೊರತು ಪೂರ್ತಿ ಆಕಾಶ ಪೂರ್ತಿ ವೈಶ್ವಾನರ ಅಲ್ಲ, ಆಕಾಶವೇ. ವೈಶ್ವಾನರ ಆಕಾಶಕ್ಕಿಂತ ದೊಡ್ಡದು. ಆಕಾಶ ವೈಶ್ವಾನರಾತ್ಮನ ಹೊಟ್ಟೆ ಅಷ್ಟೇ. ವೈಶ್ವಾನರಾತ್ಮನ ಹೊಟ್ಟೆ ಆಕಾಶ, ವೈಶ್ವಾನರಾತ್ಮನ ಹೊಟ್ಟೆ. ಆಕಾಶವೇ ವೈಶ್ವಾನರ ಅಲ್ಲ. ಈಗ ನಿನ್ ಕೈಯೇ ತೇಜು ಅಲ್ವೋ, ಕಾಲೇ ತೇಜು ಅಲ್ವೋ, ಕಣ್ಣೇ ತೇಜು ಅಲ್ವೋ, ಆ ರೀತಿ ಒಂದೊಂದು ಭಾಗವೇ ಅವಯವಿ ಅಲ್ಲ, ಅವಯವಿ ಅಲ್ಲ, ಅವಯವಿಗೆ ಅವಯವ ಸೇರ್ಕೊಂಡಿದೆ. ಯನ್ಮಾನ್ ನಾಗಮಿಷ್ಯ, ನನ್ನ ಹತ್ರ ನೀ ಬರೆದು ಹೋಗಿದ್ದೆ ನಿನ್ ನೋಡು ಭಾಗ ಸೀಳು ಹೋಗ್ಬಿಡ್ತಿತ್ತು ಅಂತಂದ. ಅಥೋವಾಚ ಜನಂ ಇತ್ಯಾದಿ ಸಮಾನಂ. ಅಥೋವಾಚ ಜನಂ ಇತ್ಯಾದಿ ಸಮಾನಂ. ಆನಂತರ ಜನನನ್ನು ಕುರಿತು ಹೇಳ್ದ ಅನ್ನುವಂತ ವಾಕ್ಯಕ್ಕೆ ಹಿಂದಿನಂತೆ ಅರ್ಥ ಮಾಡ್ಕೊಳ್ಳಿ. ಇಂದ ಜುಮ್ನ ಆದ್ಮೇಲೆ ಜನ. ಏಷ ವೈ ಬಹುಲ ಆತ್ಮ ವೈಶ್ವಾನರಃ. ಈ ಆಕಾಶವು ಬಹುಲ ಗುಣದಿಂದ ಕೂಡಿದ್ದಾದ ವೈಶ್ವಾನರನು. ಬಹುಲಾತ್ಮ, ಬಹುಲ ಸ್ವರೂಪ, ಆತ್ಮದ ಸ್ವರೂಪ ಬಹುಲ ಎಂಬ ಸ್ವರೂಪದವನಾದ ವೈಶ್ವಾನರ. ಬಹುತ್ವಂ ಆಕಾಶಸ್ಯ ಸರ್ವಗತತ್ವ. ಆಕಾಶಕ್ಕೆ ಬಹುತ್ವ ಹೇಗೆ ಅಂದ್ರೆ ಆಕಾಶ ಎಲ್ಲರೂ ಇದೆ, ಆಕಾಶ ಎಲ್ಲಿಲ್ಲ. ಎಲ್ಲಿ ಅನ್ನೋದು ಆಕಾಶಕ್ಕೆ ಹೆಸರು. ಎಲ್ಲಿ ಅನ್ನೋದು ನಾವು ಕೇಳ್ತೀವಲ್ಲ, ಆಕಾಶವನ್ನೇ ಎಲ್ಲಿ ಕೇಳೋದು. ಮತ್ತೆ ಆಕಾಶಕ್ಕೆ ಎಲ್ಲಿ ಅಂತಿಲ್ಲ. ಎಲ್ಲಿ ಅನ್ನೋ ಪ್ರಶ್ನೆ ಬರೋದು ಆಕಾಶದಲ್ಲಿ. ಯಾಕೆ ಆಕಾಶ ಬರ್ತಾನೆ ನಿಮಿಷಕ್ಕೆ 10 ಬರ್ತೀಯಾ? ಹೌದು, ನೋಡ್ತಾ ಇದ್ದೀನಿ 10 ನಿಮಿಷ. ಬಹುಲ ಬಹುತ್ವ ಆಕಾಶದ, ಆಕಾಶಕ್ಕೆ ಬಹುತ್ವ ಸ್ವರ್ಗತವಾಗಿರೋದ್ರಿಂದ ಬಂದಿದೆ. ಬಹುಲ ಗುಣೋಪಾಸನ ಅಚ್ಚ, ಬಹುಲ ಗುಣೋಪಾಸನೆ ಮಾಡ್ತಾ ಇರೋದ್ರಿಂದಲೋ ತ್ವಂ ಬಹುಲೋಸಿ ಪ್ರಜಯಾಚ ಪುತ್ರ ಪೌತ್ರಾದಿ ಲಕ್ಷಣಯ ಧನೇನ ಚ ಹಿರಣ್ಯಾದಿನ. ನೀನು ಬಹಳವಾಗಿದ್ದೀಯಾ. ಯಾವುದರಿಂದ? ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಇತ್ಯಾದಿಗಳಿಂದ. ಧನದಿಂದಲೂ ಅಂದ್ರೆ ಹಿರಣ್ಯಾದಿಗಳಿಂದ. ಗೋಭೂ ಹಿರಣ್ಯವು ಸಿಕ್ಕಾಪಟ್ಟ ಇದೆ. 100 ಎಕರೆ ಜಮೀನು, ಕೆಜಿ ಗಟ್ಟಲೆ ಬಂಗಾರ, ಬೇಕಾಷ್ಟು ಹಸುಗಳು, ಸಮೃದ್ಧಿ. ಮನೆಯಂತೋ ಎಕರೆ ಗಟ್ಟಲೆ ಜಾಗದ ಮನೆ. ಆ ಎಕರೆ ಗಟ್ಟಲೆ ಮನೆಯಲ್ಲಿ 3-4 ಅಂತಸ್ತುಗಳು. ಎಲ್ಲ ಮಕ್ಕಳು ಮನೆಯ ದೊಡ್ಡ 10-15 ಎಕರೆ ಜಾಗದಲ್ಲಿದೆ. ಎಲ್ಲ ಮನೆಯಲ್ಲಿ ಹುಡುಗರೆಲ್ಲ ಅಲ್ಲೇ ಆಟ ಆಡ್ತಾರೆ. ಕ್ರಿಕೆಟ್ ಅಲ್ಲೇ ಆಡ್ತಾರೆ, ಬೇರೆ ವಾಲಿಬಾಲ್ ಆಡ್ತಾರೆ, ಎಲ್ಲ ಇದು ಬಾಸ್ಕೆಟ್ ಆಡ್ತಾರೆ. ಎಲ್ಲ ಆಟ ಆಡೋಕ್ಕೂ ಅಲ್ಲೇ ಜಾಗ, ಎಲ್ಲ ಹೋಗ್ಬೇಕಾಗೇ ಇಲ್ಲ. ಬೇಕಾದಷ್ಟು ಆಳುಕಾಳುಗಳು, 10-20 ಆಳುಕಾಳುಗಳು, ದೊಡ್ಡ ಮನೆ. ಬರೋ ಅತಿಥಿ ಅಭ್ಯಾಗತರು ಅನಂತ. ಮನೆಯಲ್ಲಿ ಯಾವಾಗಲೂ ಒಳ್ಳೆ ಕೆಲಸ ನಡೀತಾನೆ ಇರುತ್ತೆ. ಸಮೃದ್ಧವಾಗಿದೆಯಾ ನೀನು. ಗೋಭೂ ಹಿರಣ್ಯಾದಿಗಳಿಂದ ತುಂಬ ಹೋಗಿದೆಯಾ ನೀನು.
ಆದರೆ ಸಂದೇಹಸ್ತು ಏಷಃ 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 ಈ ಆಕಾಶನು ವೈಶ್ವಾನರಾತ್ಮನ ಸಂದೇಹವು, ಸಂದೇಹ ಅಂದ್ರೆ ಡೌಟ್ ಅಲ್ಲ. ಕನ್ನಡದ ಸಂದೇಹ ಅಂದ್ರೆ, ಸಂಸ್ಕೃತದ ಸಂದೇಹ ಅಂದ್ರೆ ಡೌಟ್ ಉಂಟಿದೆ. ಇಲ್ಲಿ ಸಂದೇಹ ಸಮ್ಯಕ್ ದೇಹ ಸಂದೇಹ ಅಂತ, ಸಮ್ಯಕ್ ಚೆನ್ನಾಗಿರುವ ದೇಹದ ನಡುಭಾಗ ಅಂತ. ಸಮ್ ಅನ್ನೋದು ಚೆನ್ನಾಗಿರುವ ಭಾಗ, ಇದೇ ದೇಹದ ಇಂಪಾರ್ಟೆಂಟು. ಇದಿಲ್ಲ ಅಂದ್ರೆ ಏನ್ ಬದುಕಕ್ಕಾಗತ್ತೆ? ಸಂಪೂರ್ಣ ದೇಹ, ಇದನ್ನು ತುಂಬಿಕೊಂಡು ದೇಹ ಅಂತ ಸಂದೇಹ. ಸಂದೇಹ ಮಧ್ಯಮಂ ಶರೀರಂ ವೈಶ್ವಾನರಸ್ಯ. ಸಂದೇಹ ಸಂದೇಹ ಅಂದ್ರೆ ದೇಹದ ಮಧ್ಯಮ ಭಾಗಕ್ಕೆ ಹೆಸರು. ವೈಶ್ವಾನರಾತ್ಮ ನಡುಭಾಗ, ನಡುಮೈ, ನಡುಮೈ, ನಡುಭಾಗ, ನಡು ಪ್ರದೇಶ ಎಲ್ಲ ಒಂದೇ ಅರ್ಥ. ಸಂದೇಹ ಅಂದ್ರೆ ದೇಹ ಉಪಚಯಾರ್ಥತ್ವಾತ್ ಮಾಂಸ ರುಧಿರ ಅಸ್ಥ್ಯಾದಿಭಿಶ್ಚ ಬಹುಲಂ ಮಾಂಸ ರುಧಿರ ಅಸ್ಥ್ಯಾದಿಭಿಶ್ಚ ಬಹುಲಂ ಶರೀರಂ ತತ್ಸಂದೇಹಃ ತೇ ತವ ಶರೀರಂ ವ್ಯಶೀರ್ಯತ್ ಶೀರ್ಣಮಭವಿಷ್ಯತ್ ಯನ್ಮಾಂ ನಾಗಮಿಷ್ಯತಿ. ದೇಹ ಉಪಚಯ ಅಂತ ಧಾತು, ಅದರಿಂದ ಬಂದದ್ದು ದೇಹ ಅಂತ. ತುಂಬಿಕೊಂಡಿರೋದು ಅಂತ. ಯಾವ್ದು ತುಂಬಿಕೊಂಡಿದೆ? ಮಾಂಸ, ರುಧಿರ ಅಂದ್ರೆ ರಕ್ತ, ಆದಿ ಶಬ್ದದಿಂದ ನರ, ಕೊಬ್ಬು, ಮೇಜಸ್ಸು ಇತ್ಯಾದಿಗಳಿಂದ ಅಸ್ಥಿ, ಮೂಳೆ, ಇದು ತುಂಬಿಕೊಂಡಿರೋದ್ರಿಂದ ಬಹಳವಾಗಿದೆ. ಇದರಲ್ಲಿ ದೇಹದಲ್ಲಿ ತುಂಬಾ ಇದೆ. ಮಾಂಸ ಇದೆ, ರಕ್ತ ಇದೆ, ಕೊಬ್ಬಿದೆ, ಮಜ್ಜ ಇದೆ, ಮೇಜಸ್ಸಿದೆ, ಮೂಳೆ ಇದೆ. ಇವುಗಳು ತುಂಬವಾಗಿರೋದ್ರಿಂದ ಇವು ಶರೀರ ಬಹುಳವಾಗಿದೆ. ಈ ಆಕಾಶವೂ ಬಹುಳ ಗುಣ, ವ್ಯಾಪಕವಾಗಿದೆ. ಅದರಿಂದ ಈ ಆಕಾಶಕ್ಕೆ ಸಂದೇಹ ಸಂದೇಹ ಅಂತ ಹೆಸರು ಕೊಟ್ಟಿದ್ದಾರೆ, ತುಂಬಾ ಇರೋದ್ರಿಂದ. ಆ ಆಕಾಶವಷ್ಟನ್ನೇ ವೈಶ್ವಾನರ ಅಂತ ಉಪಾಸನೆ ಮಾಡಿದ ಇದಕ್ಕೆ ಅಪರಾಧಕ್ಕೆ ಇನ್ನ ನಡುಭಾಗ ಸೀಳು ಹೋಗ್ಬಿಡ್ತಿತ್ತು. ಶೀರ್ಣ ಮೇಲೆ ಚೂರ್ ಚೂರಾಗಿ ಪುಡಿಪುಡಿಯಾಗಿ ಹೋಗ್ಬಿಡ್ತಿತ್ತು. ಯಾವಾಗ ಸಮಷ್ಟಿ ವೈಶ್ವಾನೋಪಾಸಕ ಬಂದ್ಬಿಟ್ಟು ಇವನಂತಹ ಹೇಳಿದಾಗ ಇವಾಗ ಇಷ್ಟು ದಿವಸ ಮಾಡ್ತಾನೆ ಇದ್ದ, ಏನಾಗಿತ್ತು ಅವನಿಗೆ? ಸಮಷ್ಟಿ ಉಪಾಸಕ ಬಂದು ನೀನ್ ಮಾಡ್ತಾ ಇರೋದು ಅಪಚಾರ, ವೈಶ್ವಾನರ ಅಪಚಾರ ಮಾಡ್ತಾ ಇದೀಯಾ ಅಂತ ಹೇಳಿ ನಿನ್ನ ಹೊಟ್ಟೆ ಸೀಳು ಹೋಗ್ಬಿಡ್ಲಿ ಅಂತಂದಿದ್ರೆ ಹಂಗ ಆಗ್ಬಿಡ್ತಿತ್ತು. ನಾನು ಹಂಗೆ ಹೇಳೋಲ್ಲ, ಒಳ್ಳೇದಾಯ್ತು ಬಂದಿದ್ದೀನು, ತಿಳ್ಕೊ. ಇದು ಬರೀ ನಡುಭಾಗ, ಆಕಾಶ ಅನ್ನೋದು ವೈಶ್ವಾನರಾತ್ಮ ನಡುಭಾಗ. ಇದಕ್ಕೆ ಬಹುಲ ಅಂತ ಒಂದು ಗುಣ ಇದೆ. ಆ ಗುಣ ಸಮೇತವಾಗಿ ಆಕಾಶವನ್ನು ನಡುಭಾಗ ಅಂತ ಉಪಾಸನೆ ಮಾಡು. ಎಲ್ಲವನ್ನು ಗುಣ ಸಮೇತವಾಗಿ ಮಾಡ್ಬೇಕು. ಗುಣೋಪಾಸನೆಗೆ ಫಲ. ಸುತೇಜಸ್ಸು ಗುಣೋಪಾಸನೆಗೆ ಒಳ್ಳೆ ತೇಜಸ್ವಿಯಾದ ಮಕ್ಕಳು, ಒಳ್ಳೆ ಇದಾಗಿರ್ತಾನೆ. ವಿಶ್ವರೂಪೋಪಾಸನೆ ಮಾಡಿದಂತಹ ಆದಿತ್ಯನ ಗುಣೋಪಾಸನೆ ಮಾಡಿದ್ರಿಂದ ವಿಶ್ವದ ಅನೇಕ ಪ್ರಕಾರವಾದಂತಹ ಆಡು, ಕುರಿ, ಆನೆ, ಕುದುರೆ ಇತ್ಯಾದಿ ಬರುತ್ತೆ. ಪ್ರಸಂಗೊತ್ತ ಪ್ರಾರಂಭ ರಸಶ್ರೇಣಿಗಳು, ಬಲಗಳೆಲ್ಲ ಉಂಟಾಗುತ್ತೆ. ಅನ್ನ, ವಸ್ತ್ರ ಇತ್ಯಾದಿಗಳು ಒಂದೊಂದಕ್ಕೂ ಒಂದೊಂದು ಫಲ. ಅಥ ಹೋವಾಚ ಬುಡಿಲಂ ಆಶ್ರಿತರಾಶಿಂ ವೈಯಾಘ್ರಪದ್ಯ ಕಂತುಮಾತ್ಮಾನೋಪಾಸ್ಯ ಇತಿ ಭಗವೋ ರಾಜನ್ನಿತಿ ಹೋವಾಚ ಏಷ ವೈ ರೈರಾತ್ಮ ವೈಶ್ವಾನರಃ ಯಂತುಮಾತ್ಮಾನೋಪಾಸ್ಯ ತಸ್ಮಾತ್ ರೈಮಾನ್ ಪುಷ್ಟಿಮಾನಸಿ ಅಚ್ಛನ್ನಂ ಪಶ್ಯತಿ ಪ್ರಿಯಂ ಅಚ್ಛನ್ನಂ ಪಶ್ಯತಿ ಪ್ರಿಯಂ ಭವತ್ಯಸ್ಯ ಬ್ರಹ್ಮವರ್ತಿ ಸಂಕುಲೇ ಏತಮೇವಮಾತ್ಮಾನಂ ವೈಶ್ವಾನರ ಉಪಾಸ್ತೆ ವಸ್ತುತೇಷ ಆತ್ಮ ಇತಿ ಹೋವಾಚ ವಸ್ತುಸ್ಥೆ ವ್ಯಭೇಚ್ಯದ್ಯನ್ಮಾನ್ನಾಗಮಿಷ್ಯೈತಿ. ಅಥ ಹೋವಾಚ ಬುಡಿಲಂ ಆಶ್ವತರಾಶ್ವಿಂ ವೈಯಾಘ್ರಪದ್ಯ ಕಂತುಮಾತ್ಮಾನಮುಪಾಸ್ಯ ಇತಿ. आपैति होवाच एष वीरैरात्मा वैश्वानरः यन्तुमात्मानमुपास्ते त्वघोरैमान् पुष्टिवानसि अच्छन्नं पश्यति प्रियं ವೈಶ್ವಾನರಮುಪಗುಣ್ಯಕೊಂಡಿದ್ದು. ಆತ್ಮೈತಿ ಹೋವಾಚ ಕಿವಿ ರೆಕಾರ್ಡ್ ಕೇಳು.
नाधिगमिष्य इति अथ ತಪ್ಪಾಗ್ಬಿಡಿ ಹೆಡ್ಡಿಂಗ್ ಇದಕ್ಕೆ. अथ ह उवाच बुडिलम् आश्वतराश्विं वैयाघ्रपद्या कं त्वम् आत्मानम् उपास्ये इति आपः आपः एव भगवः राजन् इति ह उवाच एषः वै रैः आत्मा वैश्वानरः यं त्वम् आत्मानम् उपास्ये तस्मात् त्वं रैमान् पुष्टिमान् असि अच्छि अन्नं पश्यसि प्रियम् अत्ति अन्नं पश्यति प्रियं भवति अस्य ब्रह्मवर्चसं कुले यः एतम् एवम् आत्मानं वैश्वानरम् उपास्ते बस्तिषु बस्तिः तु एषः आत्मनः इति ह उवाच बस्तिः तु एव बस्तिः ते व्यभेत्स्यत् यत् मां नागमिष्यः इति ಬಸ್ತಿಷ್ಟೇ ಬಿಡಿಸ್ಬೇಕಾಯ್ತು. ಆಮೇಲೆ ಅಂದ್ರೆ ಜನ ಶಾಕರಾಕ್ಷ ಆದ್ಮೇಲೆ ಬುಡಿಲ ಆಶ್ರಿತ ರಾಶಿ ಅಂತ ಅವನು ಐದ್ಯವನು ಇವನ ಹತ್ರ ಕೇಳ್ತಾ ಇದ್ದಾನೆ, ನೀನು ಯಾವುದನ್ನ ವೈಶ್ವಾನರ ಅಂತ ತಿಳಿದಿದ್ಯಪ್ಪ ಅಂತ ಕೇಳ್ದ. ನಾನು ಒಪ್ಪನ್ನೇ ಸಮಷ್ಟಿ ನೀರನ್ನೇ ವೈಶ್ವಾನರ ಭಾಷೆ ಮಾಡ್ತಾ ಇದ್ದೀನಿ ಸ್ವಾಮಿ ಅಂತಂದ. ಅವಿಗೆ ಇದು ರಯಿ ಅನ್ನು ಗುಣದಿಂದ ಕೂಡಿದಂತಹ ಒಂದು ಅಂಶವೇ ಹೊರತು ಇದೇ ಪೂರ್ತಿ ವೈಶ್ವಾನರ ಅಲ್ಲ ಕಣಪ್ಪ. ಇದು ಆದ್ರಿಂದ ನೀನು ರೈಮಂತ, ರೈಯಿಂದ ಸಂಪತ್ತುಳ್ಳವನಾಗಿಯೂ ಪುಷ್ಟಿಯಿಂದ ಶಾರೀರಿಕವಾದ ಬಲವುಳ್ಳವನಾಗಿಯೂ ಇರುವನಾಗಿದ್ದೀಯಾ ಅಂತ ಹೇಳ್ಬಿಟ್ಟು, ಅನ್ನವನ್ನು ತಿನ್ನುವನಾಗಿದ್ದೀಯಾ, ಪ್ರಿಯವನ್ನು ಕಂಡವನಾಗಿದ್ದೀಯಾ. ಯಾರು ಇದನ್ನು ಉಪಾಸನೆ ಮಾಡ್ತಾನೋ ಅವನು ಅನ್ನವನ್ನು ತಿಂತಾನೆ, ಇವನು ಕಾಣ್ತಾನೆ. ಇವನು ಕುಲ ಬ್ರಹ್ಮರ್ಚಿಸಿಯಾಗಿಂತ ಈ ಕುಲದಲ್ಲಿ ಬ್ರಹ್ಮರ್ಚಿಸಿಯಾದವರು ಹುಟ್ಟುತ್ತಾರೆ. ಯಾರು ಈ ವೈಶ್ಯ ಉಪಾಸನೆ ಮಾಡ್ತಾರೋ ಅಂತ ಹೇಳ್ತಾ, ಇದು ಬಸ್ತಿನ ಕಿಬ್ಬೊಟ್ಟೆ, ಮೂತ್ರಾಶಯ ಕಿಬ್ಬೊಟ್ಟೆ, ಹೊಟ್ಟೆಯಿಂದ ಕೆಳಗಿನ ಭಾಗ ಇದೆಯಲ್ಲ, ಇದು ವೈಶ್ವಾನರಾತ್ಮ ಕಿಬ್ಬೊಟ್ಟೆಯೇ ಹೊರತು ಇದೇ ವೈಶ್ವಾನರಾತ್ಮನಲ್ಲ. ಸ್ವಾಮಿಗಳು ಹೆಡ್ಡಿಂಗ್ ಅಲ್ಲಿ ತಪ್ಪೋಗ್ಬಿಟ್ಟಿದ್ದಾರೆ. ಅಪ್ಪೆಂಬ ವೈಶ್ವಾನ ನಡುಮೈ ಕೊಟ್ಬಿಡಿ, ನಡುಮೈ ಅಲ್ಲ ಅದು, ಕಿಬ್ಬೊಟ್ಟೆ ಅದು. ಹಿಂದಕ್ಕೆ ನಡುಮೈ ಸರಿಯಾಗಿದೆ, ಹಿಂದೆ ನಡಿನಳು. ಈ 658ನೇ ಪೇಜ್ ಹೆಡ್ಡಿಂಗ್ ಅಲ್ಲಿ ನಡುಮೈ ಅದು ಕರೆಕ್ಟು. ಇದು ಅಪ್ಪೆಂಬ ವೈಶ್ವಾನ ನಡುಮೈ ಕಿಬ್ಬೊಟ್ಟೆ, ಪ್ರಿಂಟ್ ಮಿಸ್ಟೇಕ್ ಆಗಿದೆ, ಕಿಬ್ಬೊಟ್ಟೆ ಆಗ್ಬೇಕು. ಬಸ್ತಿಂದ ತಗೋತೀನಿ ಆಯ್ತು. ನಿನಗೆ ಬಂದ್ಬಿಟ್ಟು ನಿನ್ನ ಕಿಬ್ಬೊಟ್ಟೆ ಒಡೆದು ಹೋಗ್ಲಿ ಅಂತ ಹೇಳ್ಬಿಟ್ಟಿದ್ರೆ ಒಡೆದೋಗ್ಬಿಡ್ತಿತ್ತು. ನಾನು ಆ ರೀತಿ ಹೇಳೋದಿಲ್ಲ, ನಿನಗೆ ಅಷ್ಟೇ ತಿಳ್ಕೊ. ಇದು ಸಮಷ್ಟಿ ಅಪ್ಪು ವೈಶ್ವಾನರಾತ್ಮನ ಕಿಬ್ಬೊಟ್ಟೆ ಆಗಿದೆ ಅಂತೇಳಿ ಭಾವನೆ ಮಾಡು ಅಂತ ಹೇಳಿ ಗುಣ ಇದೆ. ಇಲ್ಲಿ ಗುಣಸಹಿತವಾಗಿ ಉಪಾಸನೆ ಮಾಡಬೇಕು. ಗುಣಸಹಿತ ಉಪಾಸನೆ ಮಾಡಿದಾಗಲೇ ಫಲವಾಗೋದು. ಜಿಲೋಕ ತಲೆ ಅಂತಂದ್ರೆ ಸುತೇಜ ಅಂತ ಕೂಡಿಸ್ಕೊಂಡು ಮಾಡ್ಬೇಕು. ಆದಿತ್ಯನನ್ನ ಕಣ್ಣು ಅಂತಂದ್ರೆ ವಿಶ್ವರೂಪಾನು ಗುಣದಿಂದ ಕೂಡ್ಕೊಂಡಂತಹ ಆದಿತ್ಯನು ಕಣ್ಣು. ಹಾಗೆ ಆಕಾಶ ನಡುಮೈ ಅಂತಂದ್ರೆ ಬಹುಲಾನು ಗುಣದಿಂದ ಕೂಡ್ಕೊಂಡಂತಹ ಆಕಾಶ ನಡುಮೈ ಆಗಿದೆ. ಹಾಗೆ ನೀರು ಕಿಬ್ಬೊಟ್ಟೆ ಅಂದ್ರೆ ರೈಯನ್ನು ಸಂಪತ್ತಿನ ಕೂಡ್ಕೊಂಡಂತಹ ನೀರು ಕಿಬ್ಬೊಟ್ಟೆ ಆಗಿದೆ. ಹಾಗೆ ಭಾಳ ಮಾಡುವುದು. ಅಥಹೋವಾಚ ಇಲ್ಲಿ ಪಂಚಭೂತಗಳನ್ನೇ ಹೇಳ್ತಾ ಇದ್ದಾರೆ. ಪಂಚಭೂತಗಳು ಆಕಾಶ ಆಯಿತು, ವಾಯು ಆಯಿತು, ನೀರಾಯಿತು, ಮುಂದೆ ಅಗ್ನಿಯನ್ನು ಹೇಳ್ತಾರೆ ಮುಖಕ್ಕೆ ಆಸ್ಯವಾಹನೀಯ, ಪೃಥ್ವಿ ಹೇಳ್ತಾರೆ, ಆಮೇಲೆ ದ್ಯುಲೋಕ ಇನ್ನೊಂದು ಆಹವನೀಯ ಸೇರಿಸ್ತಾರೆ. ಇದೇ 7 ಇದು ಅವಯವ. ಸಪ್ತಾಂಗ ಏಕೋನವಿಂಶತಿ ಮುಖ. ಅದು ಹೋವಾಚ ಬುಡಿಲಂ ಆಶ್ವತರಾಶ್ವಿಂ ಇತ್ಯಾದಿ ಸಮಾನಂ. ಆಮೇಲೆ ಆಶ್ವತರಾಶಿಯಾದ ಬುಡಿಲನ್ನು ಕುರಿತು ಈ ಮುಂದಿನ ಇದರಂತೆ ಹೇಳ್ದ ಯಾರು ರಾಜ. ಈ ಮಂತ್ರಕ್ಕೆ ಹಿಂದಿನಂತೆ ಅರ್ಥ ಮಾಡ್ಕೊಳ್ಳಿ ಎಂದ್ರು. ಏಷವೈ ರೈರಾತ್ಮ ವೈಶ್ವಾನರಃ, ಈತನು ರೈ ರೂಪನಾದಂತಹ ಆತ್ಮನು ವೈಶ್ವಾನರನು ಅಂತ. ಇದು ಧನರೂಪ, ಸಂಪತ್ತಿನ ರೂಪವಾಗಿದೆ. ನೀರಿನಿಂದ ಸಂಪತ್ತು ಬರೋದು, ನೀರಿನಿಂದ ಎಲ್ಲ ಪೈರು ಬೆಳೆಯೋದು. ಭತ್ತ, ರಾಗಿ, ಜೋಳ, ಗೋಧಿ, ಕಡ್ಲೆ, ಹೆಸರು, ತರಕಾರಿಗಳು, ಹಣ್ಣು ಹಂಪಲು, ಅದನ್ನ ಮಾರಿದಾಗ ದುಡ್ಡು ಬರೋದು. ಮೂಲತಃ ಯಾವ್ದಾದ್ರು ದುಡ್ಡು ಕಾರಣ
ನೀರು ಹಿಡಿಯೋದ್ರೆ ಏನು ಬೆಳೆಯಕ್ಕಾಗಲ್ಲ, ಏನು ಬೆಳೆಯಕ್ ಹೋದ್ರೆ ಏನು ದುಡ್ಡು ಬರಲ್ಲ. ನೀರೇ ಬೆಳೆಯಾಗಿ ಸಂಪತ್ತು ಅಂದ್ರೆ ಧಾನ್ಯಕ್ಕೆ ಹೆಸರು. ಪಶು ಸಂಪತ್ತು, ಧಾನ್ಯ ಸಂಪತ್ತು, ಕ್ಷೇತ್ರ ಸಂಪತ್ತು ಎಲ್ಲ ನೀರಿನಿಂದಲೇ ನಿಂತಿರೋದು. ನೀರು ಹಿಡಿಯೋದ್ರೆ ಏನು ಆಗಲ್ಲ. ಆದ್ರಿಂದ ನೀರಿಗೆ ರೈ ಅಂತ ಗುಣ ಇದೆ. ಧನರೂಪವಾದ ಇದು ನೀರು, ರೈ ರೂಪವಾದದ್ದು ನೀರು. ಅದ್ಭೋ ಅನ್ನಂ ತಥೋ ಧನಮಿತಿ. ಅದ್ಭ್ಯೋ ಅನ್ನಂ ತಥೋ ಧನಮಿತಿ. ನೀರಿನಿಂದ ಅನ್ನ, ಅನ್ನದಿಂದ ದುಡ್ಡು ಅಂತ. ತಸ್ಮಾತ್ ಧೈಮಾನ್ ಧನವಾನ್ ತ್ವಂ ಪುಷ್ಟಿಮಾಂಶ್ಚ ಶರೀರೇಣ. ತಸ್ಮಾತ್ ಧನವಾನ್ ತ್ವಂ ಪುಷ್ಟಿಮಾಂಶ್ಚ ಶರೀರೇಣ. ಆದ್ರೆ ನೀನು ಧನವಂತನೂ ಆಗಿದ್ದೀಯಾ, ಶರೀರದಿಂದ ಪುಷ್ಟಿವಂತನೂ ಆಗಿದ್ದೀಯಾ, ಶರೀರ ಬಲಶಾಲಿಯೂ ಆಗಿದ್ದೀಯಾ. ಪುಷ್ಟೇಷ್ಟ ಅನ್ನ ನಿಮಿತ್ತ. ಪುಷ್ಟೇಷ್ಟ ಅನ್ನ ನಿಮಿತ್ತ. ಪುಷ್ಟಿಗೂ ಅನ್ನವೇ ನಿಮಿತ್ತ, ಅನ್ನವೇ ಕಾರಣ. ಬಸ್ತಿಸ್ತು ಏಷಃ ಆತ್ಮನೋ ವಿಶ್ವಾನರಸ್ಯ. ಬಸ್ತಿಸ್ತು ಏಷಃ ಆತ್ಮನೋ ವೈಶ್ವಾನರಸ್ಯ. ವೈಶ್ವಾನರ ಆತ್ಮನಿಗೆ ಇದು ಕಿಬ್ಬಟ್ಟೆ, ಇದು ಬಸ್ತಿ ಭಾಗ, ಮೂತ್ರಾಶಯ ಅಂತ. ಬಸ್ತಿ ಮೂತ್ರ ಸಂಗ್ರಹ ಸ್ಥಾನಂ. ಬಸ್ತಿ ಮೂತ್ರ ಸಂಗ್ರಹ ಸ್ಥಾನ. ಬಸ್ತಿ ಬಗ್ಗೆ ಬ್ಲಾಡರ್, ಬ್ಲಾಡರ್ ಅಂತ ಇಂಗ್ಲಿಷ್ ಅಲ್ಲಿ, ಅದೇ ಬಸ್ತಿ ಮೂತ್ರ ಸಂಗ್ರಹ ಸ್ಥಾನ. ಅದು ವೈಶ್ವಾನರ ಆತ್ಮನ ಮೂತ್ರ ಸಂಗ್ರಹ ಸ್ಥಾನ. ಯಾವ್ದು? ಸಮಸ್ತ ನೀರು, ಎಲ್ಲಾ ಸಮುದ್ರಗಳು, ಎಲ್ಲಾ ನದಿಗಳು, ಎಲ್ಲಾ ಕೆರೆ ಕುಂಟೆಗಳು, ಎಲ್ಲಾ ಪ್ರಪಂಚದ ಎಲ್ಲಾ ನೀರು ವೈಶ್ವಾನರ ಆತ್ಮ. ವಾಸ್ತೇಯ ಬಬ್ಧಿ, ಬಾಸ್ತೇಯ ಅಂತ ಹೇಳ್ತಾರೆ. ಬಾಸ್ತೇಯ ಅನ್ನುವುದೇ ವಾಸ್ತೇಯ ಅನ್ನುವುದೇ ವಭಯೋರ ಭೇದ. ಬಾಸ್ತೇಯ ಬಬ್ಧಿ ಅಂತ ಸಂದೇಶ. ಬಸ್ತಿಸ್ಥೇ ವ್ಯಭೇಚ್ಛತ್ ಭಿನ್ನೋ ಅಭವಿಷ್ಯತ್ ಯನ್ಮಾನ್ ನಾಗಮಿಷ್ಯ ಇತಿ. ನಿನ್ನ ಕಿಬ್ಬಟ್ಟೆ ಒಡೆದೋಗ್ಬಿಡ್ತಿತ್ತು, ನನ್ನ ಹತ್ರ ಬರದೆ ಹೋಗಿದ್ರೆ ಅಂತ ಹಿಂದಿನ. ಅಥೋ ವಾಚ ಉದ್ದಾಲಕ ಮಾರುಣಿಂ ಗೌತಮ. ಆತ್ಮಾನುಪಾಸ್ಯೈತಿ ಮೇ ಭಗವೋ ರಾಜನ್ನಿತಿ ಹೋವಾಚ. ಏಷ ವೈ ಪ್ರತಿಷ್ಠಾ ವೈಶ್ವಾನರಃ. ಪ್ರತಿಷ್ಠಾತ್ಮ ವಿಶ್ವಾನರಃ. ಯಂತ್ವಮಾತ್ಮಾನುಪಾಸ್ಯೆ ತಸ್ಮಾತ್ ತ್ವಂ ಪ್ರತಿಷ್ಠಿತೋಸಿ. ಹೃದಯಾಚ ಪಶುಭಿಶ್ಚ अच्छन्नं पश्यसि प्रियम्. अच्छन्नं पश्यति प्रियम्. भवत्यस्य ब्रह्मवर्त्य संकुले एकमेवात्मानं वैश्वानरुपास्ते. पादौ त्वेतौ आत्मनः इति होवाच. पादौ त्वेतावात्मन इति होवाच. पादौ ते व्यम्लास्येताम्. पादौ ते व्यम्लास्येताम्. यन्मान् नागमिष्यति. होवाच उद्दालक मारुणिं गौतम कन्तुमात्मानमुपास्य इति पृथिवीमेव भगवो राजन्निति होवाच. एष वै प्रतिष्ठात्मा वैश्वानरः यन्तुमात्मानमुपास्ये तस्मात् त्वं प्रतिष्ठितोऽसि. पशुभिश्च अच्छन्नं पश्यसि प्रियम्. अच्छन्नं पश्यति प्रियं भवति अस्य ब्रह्मवच संकुले एतमेव आत्मानं वैश्वानरमुपास्ये. पादौ त्वेवात्मानं होवाच. पादौ ते व्यम्लास्येतां यन्मान् नागमिष्यति. अथ ह उवाच उद्दालकम् आरुणिं गौतम कं त्वम् आत्मानम् उपास्ये इति पृथिवीम् एव भगवः राजन् इति ह उवाच. एषः वै प्रतिष्ठात्मा वैश्वानरः यं त्वम् आत्मानम् उपास्ये तस्मात् त्वं प्रतिष्ठितः असि. प्रजया च पशुभिः च अच्छि अन्नं पश्यसि प्रियम्. अत्ति अन्नं पश्यति प्रियं भवति अस्य ब्रह्मवर्चसं कुले यः एतम् एवम् आत्मानं वैश्वानरम् उपास्ते. पादौ तु एतौ आत्मनः इति ह उवाच. पादौ ते व्यम्लास्येताम् यत् मां नागमिष्यः न आगमिष्यः इति. ವ್ಯಂಬ್ಲಾಸ್ಯೇತ ಧಾತ್ಯ ಬ್ಲೈಮ್ ಬ್ಲೈ ಹರ್ಷಕ್ರಿಯ ಬ್ಲೈಮ್ ಬ್ಲಾಸ್. ಆಮೇಲೆ ಅಂದ್ರೆ ಬುಡಿಲ ಆಶ್ರಿತ ರಾಶಿ ಆದ್ಮೇಲೆ ಉದ್ದಾಲಕಾರನು ಎತ್ತ ಕೇಳ್ತಾ ಇದ್ದಾನೆ, ಇಲ್ಲಿ ಗೌತಮನೇ ನೀನು ಯಾವುದನ್ನು ವೈಶ್ವಾನರ ಉಪಾಸನೆ ಮಾಡ್ತಾ ಇದೀಯಪ್ಪ ಅಂದ.
ಪೂಜ್ಯರೇ ಅಖಂಡ ಪೃಥ್ವಿಯನ್ನೇ ವೈಶ್ವಾನರ ಅಂತ ಭಾವನೆ ಮಾಡ್ತಾ ಇದ್ದೀನಿ ಅಂತ. ಇದು ವೈಶ್ವಾನರ ಆತ್ಮನ ಪ್ರತಿಷ್ಠಾ ಕಣಪ್ಪ, ಇದು ವೈಶ್ವಾನರ ಆತ್ಮ ಆಗೋದಿಲ್ಲ. ಯಾವುದನ್ನು ಭಾವನೆ ಮಾಡ್ತಾ ಇದೆಯೋ ಅದು ಪ್ರತಿಷ್ಠಾಗೊಂಡು ಕೂಡಿದಾದ ಭೂಮಿ. ಆದ್ರೆ ನೀನು ಪ್ರಜೆಗಳಿಂದಲೂ ಪಶುಗಳಿಂದಲೂ ಚೆನ್ನಾಗಿ ಪ್ರತಿಷ್ಠಿತನಾಗಿದ್ದೀಯಾ, ನೆಲೆ ನಿಂತಿದ್ದೀಯಾ, ಅನ್ನವನ್ನು ತಿನ್ನುತ್ತಿದ್ದೀಯಾ, ಮತ್ತೆ ಪ್ರಿಯವಾದನ್ನು ಕಾಣ್ತಾ ಇದೀಯಾ. ಯಾರು ಇದನ್ನು ಉಪಾಸನೆ ಮಾಡ್ತಾನೋ ಅನ್ನನ್ನು ತಿಂತಾನೆ, ಪ್ರಿಯವಾದನ್ನು ಕಾಣ್ತಾನೆ, ಇವನಕ್ಕೊಂದು ಬ್ರಹ್ಮಹರ್ತ ಸಿಗಲು ಹುಟ್ತಾರೆ. ಆದ್ರೆ ಇದು ವೈಶ್ವಾನರಾತ್ಮನ ಪಾದ, ಪೂರ್ತಿ ವೈಶ್ವಾನರಾತ್ಮನಲ್ಲ. ಯಾವುದೋ ಭೂಮಿ, ಅದು ಗುಣ ಏನೋ ಪ್ರತಿಷ್ಠಾ. ಪ್ರತಿಷ್ಠಾ ಗುಣೋಪೇತವಾದ ಭೂಮಿಯು ವೈಶ್ವಾನರಾತ್ಮನ ಪಾದ. ರೈ ಗುಣೋಪೇತವಾದ ನೀರು ವೈಶ್ವಾನರಾತ್ಮನ ಕಿಬ್ಬಟ್ಟೆ. ಆಮೇಲೆ ಸಂದೇಹ ಗುಣೋಪೇತವಾದ ಆಕಾಶ ವೈಶ್ವಾನರಾತ್ಮನ ನಡುಮೈ. ಪ್ರಸಂಗತ್ಮಾತ್ಮ ಗುಣೋಪೇತವಾದ ವಾಯು ವೈಶ್ವಾನರಾತ್ಮನ ಪ್ರಾಣ. ವಿಶ್ವರೂಪ ಗುಣೋಪೇತವಾದ ಆದಿತ್ಯ ವೈಶ್ವಾನರಾತ್ಮನ ಕಣ್ಣು. ಶ್ರೀತೇಜಸ್ಸ ಗುಣೋಪೇತವಾದ ಜಿಲೋಕ ತಲೆ. ಹೀಗೆ ತಿಳ್ಕೊಬೇಕು. ಈ ರೀತಿ ತಿಳ್ಕೊಂಡು ಭಾಷೆ ಮಾಡ್ತಾ ಹೋಗ್ಬೇಕು. ಆತ್ಮ ವಿಶ್ವಾಮ ಸಮೃದ್ಧಿಚಕ್ರ ವಿಶ್ವ ಪ್ರಾಣ ಪ್ರಸಂಗತ್ಮಾತ್ಮ ಸಂದೇಹೋ ಬಹುಲೋ ಬಶ್ಚಿದೇವರೈ ಪೃಥಿವೇ ಬಾದು ಗುರೇ ಲೋಮಾನಪರಿ ಹಾಸ್ಯ ಹಾಸ್ಯ ಬಾಯೇ ಆಹವನೀಯ ಅಗ್ನಿ ಬಂದ್ ಮಾಡ್ಬೇಕು. ಅಗ್ನಿ ಆಯ್ತು, ಜಿಲೋಕ ಒಂದು ಎಕ್ಸ್ಟ್ರಾ ಆಯ್ತು ಪಂಚವಲ್ಲಿ. ಆಮೇಲೆ ಆದಿತ್ಯ ಕಣ್ಣು ಅದು ಆಯ್ತು, ಆಮೇಲೆ ಪ್ರಾಣ ಆಯ್ತು, ವಾಯು, ಆಕಾಶ, ನೀರು, ಭೂಮಿ, ಇನ್ಯಾವುದು ಅಗ್ನಿ ಎಲ್ಲ ಆಯ್ತಲ್ಲ. ಪಂಚಭೂತ, ಜಿಲೋಕ, ಆದಿತ್ಯ. ಇದೆ ಸಪ್ತಾಂಗ ಏಕೋನ್ವಿತ ಅಂತ ಇದರಲ್ಲಿ ಮಾಂಡೂಕ್ಯದಲ್ಲಿ ವೈಶ್ವಾನರಾತ್ಮ ಅಂತ ಹೇಳಿದ್ರೆ ಇಡೀ ಜಾಗೃತ್ ಪ್ರಪಂಚಕ್ಕೆ ಅಭಿಮಾನಿ ದೇವತೆ. ಎಚ್ಚರ ಪ್ರಪಂಚವನ್ನೇ ಬೆಳಗುತ್ತಿರುವಂತಹ ಆತ್ಮನಿಗೆ ವೈಶ್ವಾನರಾತ್ಮ ಅಂತ ಹೆಸರು. ವೈಶ್ವಾನರಾತ್ಮನ ಸ್ವರೂಪ ಏನು ಅಂದ್ರೆ ವಿಶ್ವಾತ್ಮನಾಗಿ ನಿಂತ್ಕೊಂಡಿದ್ದಾನೆ, ಜಗದಾತ್ಮನಾಗಿ ನಿಂತಿದ್ದಾನೆ. ಅವನಿಗೆ ದ್ವಿಲೋಕದ ತಲೆ ಆದರೆ ಭೂಮಿ ಪಾದ ಆಗತ್ತೆ. ಅಂಥ ದೊಡ್ಡ ಪುರುಷ ಅವನು, ವಿರಾಟ್ ಪುರುಷ ಅವನು ವೈಶ್ವಾನರಾತ್ಮ. ಇಡೀ ಜಾಗ್ರ ಪ್ರಪಂಚಕ್ಕೆ ಅಭಿಮಾನಿಯಾದ ಸಾಕ್ಷಿಯಾದಂತಹ ಆತ್ಮನು. ಯಾವ ತುರಿಯನಾದ ಪರಮಾತ್ಮದಾನೋ ಅವನೇ ಎಚ್ಚ ಪ್ರಪಂಚವನ್ನು ನೋಡ್ತಾ ಇದ್ದೀನಿ ಅಭಿಮಾನ ಪಟ್ಕೊಂಡಾಗ ಅವನಿಗೆ ವೈಶ್ವಾನರ ಅಂತ ಹೆಸರು. ಆತನೇ ಸ್ವಪ್ನ ಪ್ರಪಂಚ ನೋಡ್ತಾ ಇದ್ದೀನಿ ಅಂದ್ಕೊಂಡಾಗ ತೇಜಸ ಅಂತ ಹೆಸರು. ಈ ಎರಡು ಪ್ರಕಾರವಾದ ಪ್ರಪಂಚವನ್ನು ಬಿಟ್ಕೊಂಡು ತಾನೇ ತಾನಾಗಿ ಏನೂ ಅರಿದೇ ಇದ್ದವನಾದಾಗ ಪ್ರಾಜ್ಞಾ ಅಂತ ಹೆಸರು. ಇದು ಮೂರೂ ಕಲ್ಪಿತವಾಗಿದೆ ನನ್ನಲ್ಲಿ, ನಿಜವಾಗಿ ಮೂರು ನನ್ನಲ್ಲಿ ಇಲ್ಲ. ನಾನು ಮೂರನ್ನು ಅತೀತನು, ಮೂರನ್ನು ವಿಲಕ್ಷಣನು ಅಂತ ಹೇಳಿ ಕಂಡುಕೊಂಡ ಆತ್ಮನಿಗೆ ತುರಿಯ ಅಂತ ಹೆಸರು. ಅವನೇ ತುರಿಯನಾಗ್ತಾನೆ. ಪ್ರತಿಷ್ಠಾ ಗುಣೋಪೇತವಾಗಿದೆ. ಪ್ರಜಾಪಶುಗಳನ್ನು ನೀನು ತಿಳ್ಕೊಂಡಿದೀಯಾ. ಯಾರು ಹೀಗೆ ಕಂಡ್ಕೊಳ್ತಾನೋ ಅವನು ಕೂಡ ಪ್ರತಿಷ್ಠಾವಂತನಾಗ್ತಾನೆ, ಭಂಗನಾಗ್ತಾನೆ. ಇದು ಪಾದವಾಗಿದೆ. ಭೂಮಿಯು ವಿಶಾಲ ಪಾದವಾಗಿದೆ. ನೀನು ನನ್ನ ಹತ್ರ ಬರದೆ ಯಾರಾದ್ರೂ ವಿಶ್ವ ಉಪಾಸಕ ನಿನ್ನ ಪಾದ ಬಿದ್ದೋಗ್ಲಿ, ಜೊಗಳು ಬಿದ್ದೋಗ್ಲಿ ಅಂತ ಬಿಟ್ಟಿದ್ರೆ ಎಂಬ್ಲಾಸ್ಯ ಚಿಲ್ಕ ಹಾಗೆ ಜೋಕಾಲಿ ಆಡ್ಬಿಡ್ತಿತ್ತು, ಜೋತಾಡ್ಬಿಡ್ತಿತ್ತು. ಜೋತಾಡೋದು ಎಂಬ್ಲಾಸ್ಯ ಜೋತಾಡೋದು ಅಂದ್ರೆ ಅದಕ್ಕೆ ಒಂದು ಗಟ್ಟಿ ಬಿಗಿ ಇದೇನಿಗೆ ಈ ಕುಂಟ್ರಲ್ಲ ಹಂಗಾಗ್ಬಿಡ್ತಿತ್ತು. ಆಗ ಅಂತ ಬಂದು ಒಳ್ಳೆದಾಯ್ತು. ಅಥೋವಾಚ ಉದ್ದಾಲಕ ಮಿತ್ಯಾದಿ ಸಮಾನ. ಅಥೋವಾಚ ಉದ್ದಾಲಕ ಮಿತ್ಯಾದಿ ಸಮಾನ. ಆಮೇಲೆ ಉದ್ದಾಲಕನೇ ಎಂಬುದಾಗಿರ್ತಕ್ಕಂತಹ ಸಂಬೋಧನಾ ವಾಕ್ಯಕ್ಕೆ ಹಿಂದಿನಂತೆ ಅರ್ಥ ಮಾಡ್ಕೊಳ್ಳಿ. ಪೃಥ್ವೀಮೇವ ಭಗವರಾಜಂತಿ ಹೋವಾಚ. ಪೃಥ್ವೀಮೇವ ಭಗವರಾಜಂತಿ ಹೋವಾಚ. ನೀನ್ ಯಾವ್ದನ್ನು ಉಪಾಸನೆ ಮಾಡ್ತಿದ್ಯಾ ಕೇಳಿದ್ರೆ ಪೂಜ್ಯರೇ ಭೂಮಿಯನ್ನೇ ವೈಶ್ವಾನರ ಉಪಾಸನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ದ. ಏಷವೈ ಪ್ರತಿಷ್ಠಾ. ಏಷವೈ ಪ್ರತಿಷ್ಠಾ. ಭೂಮಿಯು ಪ್ರತಿಷ್ಠಾ. ಏಷಃ ಭೂಮಿ ಶಬ್ದ ಸ್ತ್ರೀಲಿಂಗ, ವೈಶ್ವಾನರ ಅಂತ. ಏಷಃ ವೈಶ್ವಾನರ ಪ್ರತಿಷ್ಠಾ ಗುಣೋಪೇತಃ. ಭೂಮಿಯಿಂದ ಪ್ರತಿಷ್ಠಾ ಗುಣೋಪೇತ ಇದ್ದಾನೆ. ಪಾದು ವೈಶ್ವಾನರಸ್ಯ. ಪಾದೋ ವೈಶ್ವಾನರಸ್ಯ. ವೈಶ್ವಾನರಸ್ಯ ಪಾದವಾಗಿದೆ ಎಂದ. ಪಾದೂತೆ ವ್ಯಂಬ್ಲಾಸ್ಯೇತಾಂ ವ್ಯಂಬ್ಲಾನೋ ಅಭವಿಷ್ಯತಾಂ. ಶಶೀಭೂತೌ ಯನ್ಮಾನ್ ನಾಗಮಿಷ್ಯೈತಿ. ಇನ್ನ ಎರಡು ಪಾದಗಳು ಜೋಳಿ ಬಿದ್ದು ಬಿಡುತ್ತಿದ್ದವು, ಜೋತಾಡು ಬಿಡುತ್ತಿದ್ದವು, ಸಡ್ಲ ಆಗುತ್ತಿದ್ದವು. ಒಂದ್ ವೇಳೆ ನೀನು ನನ್ನ ಹತ್ರ ಬರದೇ ಹೋಗಿದ್ದರೆ ಅಂತ ಈ ರೀತಿ ನಿಂದೆ ಮಾಡಿ ಇದನ್ನು ಸೇರಿಸ್ಕೊಂಡು ಮಾಡು. ಇದೊಂದು ಭಾಗ ಅಂತ ತಿಳ್ಕೊ. ಇಷ್ಟೇ ವೈಶ್ವಾನರ ಅಂದ್ಕೋಬೇಡ. ರಾಜ ಇವಾಗ ಏನ್ ಮಾಡ್ದ ಅಂದ್ರೆ ಇದೆಲ್ಲರನ್ನು ಕೂಡಿಸ್ಬಿಟ್ಟ ಅಷ್ಟೇ. ರಾಜ ಇದೇನು ಬೇರೆ ಹೇಳಲೇ ಇಲ್ಲ. ಅವರೇ
ತಮ್ಮದನ್ನು ಕೂಡಿಸ್ಕೊಂಡ್ಬಿಟ್ಟಿದ್ರೆ ರಾಜನಂತ ಬರೋ ಅವಶ್ಯಕತೆನೇ ಇರಲಿಲ್ಲ. ಅದೇ ಈ ಗುಣ ಗೊತ್ತಿರ್ಲಿಲ್ಲ. ಗುಣ ರಾಜ ಹೇಳೋದು, ಸುತೇಜಸ್ಸು ಗುಣ ಅವ್ರಿಗೆ ಗೊತ್ತಿಲ್ಲ. ಸುತೇಜಸ್ಸು ಗುಣ ರಾಜ ಹೇಳ್ತಾನೆ, ಹಾಗೆ ವಿಶ್ವರೂಪ ಗುಣ ರಾಜ ಹೇಳ್ತಾನೆ. ಆಮೇಲೆ ಎಲ್ಲರಿಗೂ ಪೃಥಗ್ವತ್ಮ, ಸಂದೇಹ ಸಂದೇಹ ಗುಣ, ಬಹುಲ ಗುಣ, ಆಮೇಲೆ ರೈ ಗುಣ, ಪ್ರತಿಷ್ಠಾ ಗುಣ, ಅದೆಲ್ಲ ರಾಜ ಹೇಳಿದ್ಮೇಲೆ ಅವ್ರಿಗೆ ಗೊತ್ತಾಗಿತ್ತು. ತಾನ್ ಹೋವಾಚ ಏತೆ ವೈ ಖಲು ಯೂಯಂ ಪೃಥಗಿವ ಇಮಮಾತ್ಮಾನಂ ವೈಶ್ವಾನರಂ ವಿದ್ವಾಗುಂಸೋ ಅನ್ನಮತ್ಥ ಯಶ್ಚೇತಮೇವಂ ಪ್ರಾದೇಶಮಾತ್ರಂ ಅಭಿವಿಮಾನಂ ಆತ್ಮಾನಂ ವೈಶ್ವಾನರಂ ಉಪಾಸ್ತೆ ಸರ್ವೇಷು ಲೋಕೇಷು सर्वेषु लोकेषु सर्वेषु भूतेषु सर्वेषु आत्मसु अन्नमत्ति तान् होवाच एते वै खलु यूयं पृथगिमेमात्मानं वैश्वानरं विद्वागुंसः अन्नमत्था यस्त्वेतमेवं प्रादेशमात्रम् अभिविमानम् आत्मानं वैश्वानरमुपास्ते सर्वेषु लोकेषु सर्वेषु भूतेषु सर्वेषु आत्मसु नमति तान् उवाच एते वै खलु यूयं पृथक् इव इमम् आत्मानं वैश्वानरं विद्वांसः अन्नम् अत्थ यः तु एतम् एवं प्रादेशमात्रम् अभिविमानम् आत्मानं वैश्वानरम् उपास्ते सः सर्वेषु लोकेषु सर्वेषु भूतेषु सर्वेषु आत्मसु अन्नम् अस्ति. ತಾನಿಂದ 6 ಜನ ಸುಕೇಶ ಇದು ಪ್ರಾಚೀನ ಶಾಲಾದ 6 ಋಷಿಗಳನ್ನು ಕುರಿತು ರಾಜ ಹೇಳ್ತಿದ್ದಾನೆ. ಏತೇ ವೈ ಖಲು ಯೂಯಂ, ಈ ನೀವೇ ಈ 6 ಜನರೇ ಈ ವೈಶ್ವಾನರ ಆತ್ಮವನ್ನ ಪೃಥಗಿವ ಬೇರೆ ಬೇರೆಯೋ ಎಂಬಂತೆಯೇ ತಿಳಿದವರಾಗಿ ಉಪಾಸನೆ ಮಾಡುತ್ತಿದ್ದೀರಾ. ಯಾರಾದರೂ ಈತನನ್ನ ಪ್ರಾದೇಶ ಮಾತ್ರ ಪ್ರದೇಶಗಳಲ್ಲಿ ತೋರ್ತಿರೋನು ಪ್ರಾದೇಶ. ದ್ಯುಲೋಕದಿಂದ ಭೂಮಿಯವರೆಗೆ ಇರ್ತಕ್ಕಂಥವನು ಅಂತ. ದ್ಯುಲೋಕ ಪ್ರದೇಶ ಒಂದು, ಆದಿತ್ಯ ಪ್ರದೇಶ, ಆಮೇಲೆ ವಾಯು, ಆಮೇಲೆ ಆಕಾಶ, ಆಮೇಲೆ ರೈ ಅಪ್ಪು ನೀರು, ಆಮೇಲೆ ಭೂಮಿ. ಈ ಪ್ರದೇಶಗಳಲ್ಲಿ ಅಭಿವಿಮಾನ ಅಳೆಯಲ್ಪಡುತ್ತಿರುವ, ಈ ಪ್ರದೇಶಗಳಿಂದ ಅಳೆಯಲ್ಪಡುತ್ತಿರುವಂತಹ ವೈಶ್ವಾನರಾತ್ಮನನ್ನ ಯಾರು ಉಪಾಸನೆ ಮಾಡುತ್ತಾನೋ ಸಮಷ್ಟಿಯಾಗಿ ಸೇರಿಸ್ಕೊಂಡು ಇಷ್ಟು ರೂಪದಿಂದ ಕೂಡ್ಕೊಂಡವನು, ಇಷ್ಟು ವ್ಯಾಪಕರಾಗಿರ್ತಕ್ಕಂಥ ವೈಶ್ವಾನರಾತ್ಮ ಅಂತ ಉಪಾಸನೆ ಮಾಡ್ತಾನೋ ಅವನು ಎಲ್ಲಾ ಲೋಕಗಳಲ್ಲೂ ಎಲ್ಲಾ ಭೂತಗಳಲ್ಲೂ ಎಲ್ಲಾ ಆತ್ಮರಾಗಿ ಅನ್ನವನ್ನು ತಿನ್ನುತ್ತಾನೆ. ಸರ್ವಾತ್ಮರಾಗಿ ಭೋಕ್ತೃವಾಗಿರ್ತಾನೆ ಹೊರತು ಅವನು ಭೋಜ್ಯನಾಗುವುದಿಲ್ಲ. ಭೋಕ್ತೃ ಪಕ್ಷಕ್ಕೆ ಸೇರ್ಕೊಳ್ತಾನೆ, ಭೋಜ್ಯದಿಂದ ವ್ಯಾವೃತನಾಗ್ತಾನೆ. ಇಡೀ ಜಾಗೃತ ಪ್ರಪಂಚಕ್ಕೆ ಸಾಕ್ಷಿಯಾಗಿ ಇಡೀ ಜಾಗೃತ ಪ್ರಪಂಚವನ್ನೇ ಅನುಭವಸನಾಗಿ ನಿಲ್ಲುತ್ತಾನೆ ಅಂತ ಅದರ ಮಂತ್ರಾರ್ಥ. ಸಾಕು. 9:30ಗೆ ಮತ್ತೆ ಗೀತಾ ಭಾಷ್ಯ. ಇನ್ನು ಅರ್ಧ ಗಂಟೆ ಇದೆ. ಬೇಗ ಉಪಹಾರ ಮುಗಿಸ್ಕೊಂಡು ಬಂದ್ಬಿಡಿ, ನಾನು ಬರ್ತೀನಿ.